ಶ್ರೀ ಗುರುಭ್ಯೋ ನಮಃ. ಇತ್ಯಾದ್ಯನ್ಯತ್ರಣಿಯತೈರಪಿ ಮುಖ್ಯತಯೋಜಿತಃ ಶಬ್ದೈರತೋನಂತಗುಣೋ ಯಚ್ಛಬ್ದ ಯೋಗವೃತ್ತಯಃ ಅಂತ ಶ್ಲೋಕ. ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧ್ಯಾಯದ 4ನೇ ಪಾದವನ್ನು ವಿವರಿಸುವಂಥ ಶ್ಲೋಕ. ಅಲ್ಲಿ 168ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅದನ್ನು ವ್ಯಾಖ್ಯಾನಿಸ್ತಾ ಇದ್ದಾರೆ. ಇತ್ಯಾದಿ ಅಂತ ಶಬ್ದ ಇದೆಯಲ್ಲ, ಇತ್ಯಾದ್ಯನ್ಯತ್ರಣಿಯತೈ ಅನ್ನೋದನ್ನ ವ್ಯಾಖ್ಯಾನದ ಸೌಕರ್ಯಕ್ಕಾಗಿ ಬೇರೆ ಬೇರೆ ರೀತಿಯಾಗಿ ಹೊಂದಿಸ್ಕೋಬಹುದು ಅಂತಾರವರು. ಇತಿ ಆದಿ ಅಂತದು ಇತ್ಯಾದಿ ಇತಿ ಭಿನ್ನಂ ಪದಂ. ಇತಿ ಆದಿ ಮತ್ತು ಅನ್ಯತ್ರ ಅಂತ ಹೀಗೆ 3 ಶಬ್ದಗಳಿವೆ. ಇತ್ಯಾದಿ ಅಂತ ಒಂದು ಶಬ್ದ, ಮತ್ತೆ ಅನ್ಯತ್ರ ಅಂತ ಮತ್ತೊಂದು ಶಬ್ದ, ಹೀಗೆ 2 ಶಬ್ದಗಳಿವು ಅಂತ ಅದನ್ನ ವ್ಯಾಖ್ಯಾನ ಮಾಡ್ಕೋಬಹುದು. ಅಥವಾ ಅದನ್ನ ಕ್ರಿಯಾವಿಶೇಷಣ ಅಂತಾದ್ರೂ ತಿಳ್ಕೊಳ್ಬಹುದು. ಅನ್ಯತ್ರ ಅಂತಿದೆಯಲ್ಲ, ಅನ್ಯತ್ರ ಅಂತಂದ್ರೆ ಬೇರೆ ಕಡೆ ಅಂತ ಅರ್ಥ. ಇತ್ಯಾದ್ಯನ್ಯತ್ರ ಇದೇ ಮೊದಲಾಗಿ ಇವೇ ಮೊದಲಾದ ಶಬ್ದಗಳು, ಈ ಹಿಂದೆ ಹೇಳಿದಂಥ ಶಬ್ದಗಳು, ಇನ್ನೂ ಕೆಲವು ಶಬ್ದಗಳು, ಇವೆಲ್ಲ ಶಬ್ದಗಳು ಅನ್ಯತ್ರ ನಿಯತೈ, ಬೇರೆ ಕಡೆ ನಿಯತವಾಗಿವೆ, ಇವೆಲ್ಲ ಬೇರೆ ಕಡೆ ಪ್ರಸಿದ್ಧವಾಗಿವೆ. ಅಂಥ ಶಬ್ದಗಳಿಂದ ಮತ್ತು ಭಗವಂತನೇ ಮುಖ್ಯವಾಗಿ ವಾಚ್ಯನಾಗಿದ್ದಾನೆ ಅಂತ ಅದಕ್ಕೆ ತಾತ್ಪರ್ಯ ಆಗ್ತದೆ. ಅಥವಾ ಅವಿಭಕ್ತಿಕೋಯಂ ನಿರ್ದೇಶ ವಾ, ಇಲ್ಲಿ ಇತ್ಯಾದಿನ ಅನ್ಯತ್ರ ತೃತೀಯ ವಿಭಕ್ತಿಯ ಅರ್ಥ ಇತ್ಯಾದಿಗಳು ಅಲ್ಲಿವೆ. ಅನ್ಯತ್ರ ಅಂದ್ರೆ ಬೇರೆ ಕಡೆ ಅಂತ ಅರ್ಥ. ಇತ್ಯಾದಿ ರೂಪವಾಗಿ ಬೇರೆ ಕಡೆ ಅಂತ ಬಂದ್ಮೇಲೆ ಆ ಬೇರೆ ಕಡೆ ಅನ್ನೋ ಶಬ್ದಕ್ಕೂ ಇತ್ಯಾದಿ ಅನ್ನೋದಕ್ಕೂ ಒಂದು ವಿಭಕ್ತಿ ಹೊಂದಾಣಿಕೆ ಬೇಕಲ್ಲ. ಆ ವಿಭಕ್ತಿ ಹೊಂದಾಣಿಕೆಯನ್ನು ತೋರಿಸ್ಲಿಕ್ಕೋಸ್ಕರ ಇತ್ಯಾದಿ ರೂಪವಾಗಿ ಬೇರೆ ಕಡೆ, ರೂಪವಾಗಿ ಅಂತ ಕನ್ನಡದಲ್ಲಿ ನಾವು ಹೇಳ್ತೀವಲ್ಲ, ಅದನ್ನ ಇತ್ಯಾದಿ ರೂಪೇಣ ಅನ್ಯತ್ರ ಅಂತ ಹೀಗೆಲ್ಲ ತೃತೀಯ ವಿಭಕ್ತಿಯೋ ಮತ್ತೊಂದು ಯಾವುದೋ ವಿಭಕ್ತಿಯನ್ನ ನಾವಲ್ಲಿ ಹೇಳಬಹುದಾಗಿದೆ. ಹೀಗೆ ಒಂದು ಭಿನ್ನ ಪದ ಅಂತ ಅಥವಾ ಕ್ರಿಯಾ ವಿಶೇಷಣ ಅಂತ. ಕ್ರಿಯೆ ಅಂದ್ರೆ ಅಪಿ ಮುಖ್ಯತೆಯ ಉದಿತಃ ಇತ್ಯಾದಿ. ಉದಿತ ಅಂತ ಏನಿದೆಯಲ್ಲ, ಹೇಳಲ್ಪಟ್ಟಿದ್ದಾನೆ ಅಂತ, ಹೇಳಲ್ಪಟ್ಟಿದ್ದಾನೆ ಅಂತ ಅನ್ನುವುದು ಅಲ್ಲಿ ಕ್ರಿಯಾ. ಆ ಕ್ರಿಯೆಗೆ ಇತ್ಯಾದಿ ಅಂತ ಅನ್ನೋದು ವಿಶೇಷಣ. ಇತ್ಯಾದಿ ರೂಪವಾಗಿ ಹೇಳಲ್ಪಟ್ಟಿದ್ದಾನೆ ಅಂತ ಅದಕ್ಕೆ ಅರ್ಥ ಆಗ್ತದೆ. ಅಥವಾ ನಿಯತೈಹಿ ಅಂತಿದೆಯಲ್ಲ, ನಿಯತ ಅಂತಂದ್ರೆ ಅನ್ಯತ್ರ ನಿಯತೈಹಿ, ಅನ್ಯತ್ರ ಬೇರೆ ಕಡೆ, ಬೇರೆ ಪರಮಾತ್ಮ ಬಿಟ್ಟು ಬೇರೆ ವಸ್ತುಗಳ ಕಡೆ. ನಿಯತೈಹಿ ಅಂದ್ರೆ ಪ್ರಸಿದ್ಧವಾದದ್ದು, ನಮ್ಮ ದೃಷ್ಟಿಕೋನಕ್ಕನುಸಾರವಾಗಿ ಬೇರೆ ಕಡೆ ಪ್ರಸಿದ್ಧವಾದದ್ದು ಅಂತ ಅರ್ಥ. ಅಲ್ಲಿ ನಿಯತೈಹಿ ಅಂತಿದೆಯಲ್ಲ, ಆ ನಿಯತೈಹಿ ಅಂತ ಅನ್ನೋದಕ್ಕೆ ಇತ್ಯಾದಿ ಅಂತ ಅನ್ನೋದು ವಿಶೇಷಣ. ಇದು ನನ್ನ ವಿಶ್ಲೇಷಣೆಯಲ್ಲಿ. ಇತ್ಯಾದಿ ಅಂತ ಅನ್ನೋದು ಕ್ರಿಯಾ ವಿಶೇಷಣ ಅಂತ ಆದ್ಮೇಲೆ ಎಲ್ಲಿ ಯಾವ ಕ್ರಿಯೆಗೆ ವಿಶೇಷಣ ಅಂದ್ರೆ, ಒಂದು ನಿಯತೈಹಿ, ನಿಯತ ಅಂದ್ರೆ ಪ್ರಸಿದ್ಧವಾಗಿರುವುದು, ಪ್ರಸಿದ್ಧವಾದ ಶಬ್ದಗಳು. ಆ ಶಬ್ದಗಳೇನು ಪ್ರಸಿದ್ಧವಾಗಿವೆ, ಶಬ್ದಗಳಲ್ಲಿ ಪ್ರಸಿದ್ಧವಾಗಿರುವಿಕೆ ಅನ್ನುವ ಧರ್ಮ ಇದೆಯಲ್ಲ, ಅದಕ್ಕೆ ಇತ್ಯಾದಿ ಅಂತ ಅನ್ನೋದು ಕ್ರಿಯಾ ವಿಶೇಷಣ. ಅಥವಾ ಉದಿತ ಅಂತ ಅನ್ನೋದಕ್ಕೆ ಕ್ರಿಯಾ ವಿಶೇಷಣ. ಉದಿತ ಅಂದ್ರೆ ಹೇಳಲ್ಪಟ್ಟಿದ್ದಾನೆ. ಹೇಗೆ ಹೇಳಲ್ಪಟ್ಟಿದ್ದಾನೆ ಅಂದ್ರೆ ಇತ್ಯಾದಿ ರೂಪವಾಗಿ ಹೇಳಲ್ಪಟ್ಟಿದ್ದಾನೆ. ಅದನ್ನ ಇವೆರಡಲ್ಲೂ ಕೂಡ ಉದಿತ ಅನ್ನುವ ಕ್ರಿಯೆಗೆ ಇತ್ಯಾದಿ ಅಂತ ಅನ್ನೋದು ವಿಶೇಷಣ ಅಂತ ಹೇಳುವುದಕ್ಕಿಂತ ನಿಯತೈಹಿ ಅಂತ ಅನ್ನೋದಕ್ಕೆ, ಅನ್ಯತ್ರ ಭಗವಂತನನ್ನು ಬಿಟ್ಟು ಬೇರೆ ಕಡೆ ನಿಯತೈಹಿ ಪ್ರಸಿದ್ಧವಾಗಿರುವ ಅಂತಿದೆಯಲ್ಲ, ಆ ಪ್ರಸಿದ್ಧವಾಗಿರುವಿಕೆ ಅನ್ನೋದಕ್ಕೆ ಇತ್ಯಾದಿ ಅಂತ ಅನ್ನೋದು ವಿಶೇಷಣ ಅಂತ ನನ್ನದೊಂದು ಆಲೋಚನೆ. ಅವಿಭಕ್ತಿಕೋಯಂ ನಿರ್ದೇಶ ತೃತೀಯಾರ್ಥೆ ಪ್ರಥಮಾವ. ವಿಭಕ್ತಿ ಇಲ್ಲ ಇದಕ್ಕೆ, ಆದರೆ ನಿರ್ದೇಶ ವಿಭಕ್ತಿ ರಹಿತವಾಗಿದೆ, ಆದರೆ ವಿಭಕ್ತಿಯಲ್ಲಿ ಅಂತರ್ಗತವಾಗಿದೆ. ವಿಭಕ್ತಿ ರಹಿತವಾಗಿ ಕೆಲವು ಶಬ್ದಗಳನ್ನು ಪ್ರಯೋಗ ಮಾಡ್ತಿರ್ತಾರೆ ವೇದದಲ್ಲಿ ಕೂಡ. ಆ ಥರದ ಪ್ರಯೋಗ ಇದು ಅಂತ ಅರ್ಥ. ಮಹಾಪುರುಷ ಪ್ರಯೋಗ ಆದ್ರಿಂದ ಆಚಾರ್ಯರ ಹತ್ರ ಪ್ರಯೋಗ ಮಾಡಿರೋದ್ರಿಂದ ವಿಭಕ್ತಿಯಲ್ಲಿ ಏನು ಇಲ್ಲದೆ ಹೋದ್ರೂ ಕೂಡ ಒಂದು ವಿಭಕ್ತಿಯನ್ನ ನಾವು ತಿಳ್ಕೊಳ್ಬೇಕು.
ಅಥವಾ ವಿಭಕ್ತಿಯಲ್ಲಿ ಪ್ರಥಮ ವಿಭಕ್ತಿ ಇದೆ, ಆ ಪ್ರಥಮ ವಿಭಕ್ತಿಗೆ ತೃತೀಯ ಅಂತ ಅರ್ಥ, ತೃತೀಯ ವಿಭಕ್ತಿಯ ಅರ್ಥ ಇದೆ. ಅದನ್ನ ಕೂಡ ನಾವು ಭಾಗವತ ತಾತ್ಪರ್ಯ ಇತ್ಯಾದಿ ಕಡೆಗಳನ್ನು ತಿಳ್ಕೊಂಡ್ರೆ ಸಪ್ತಸು ಪ್ರಥಮಾಯುಕ್ತ ಸ್ವಾತಂತ್ರ್ಯಂ ಯದ್ ವಿವಕ್ಷಿತಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಪ್ರಥಮ ವಿಭಕ್ತಿಯನ್ನು ಇಟ್ಕೊಂಡ್ರೆ ಆ ಪ್ರಥಮ ವಿಭಕ್ತಿ ಒಂದರಿಂದ ದ್ವಿತೀಯ ತೃತೀಯ ಚತುರ್ಥಿ ಇತ್ಯಾದಿ ಎಲ್ಲ ವಿಭಕ್ತಿಗಳ ಅರ್ಥವನ್ನು ಕೂಡ ಊಹೆ ಮಾಡಬಹುದು. ಆದ್ರಿಂದ ಇತ್ಯಾದಿನ ಅಂತ ಈಗ ಅರ್ಥ. ನಾನು ಅವಾಗ ಹೇಳಿದೆ ತೃತೀಯ ವಿಭಕ್ತಿ ಅಂತ. ಅದರ ವಿಭಕ್ತಿ ಮಾತ್ರ ಪ್ರಥಮ ವಿಭಕ್ತಿಯೇ ಇದೆ. ಇತ್ಯಾದಿ, ಇತ್ಯಾದಿನಿ, ಇತ್ಯಾದೀನಿ ಅಂತ ಹೀಗೆ ಅದು ಪ್ರಥಮ ವಿಭಕ್ತಿ ಏಕವಚನ ಅಂತ ಹೀಗೆ ತಿಳ್ಕೊಳ್ಬಹುದು. ಬೇರೆಯವರ ಹತ್ರ ಪ್ರಯೋಗ ಮಾಡಿದರೆ ಅದೆಲ್ಲ ತಪ್ಪಾಗ್ತದೆ. ಆದರೆ ಇದು ವೇದಗಳಲ್ಲಿ ಮತ್ತು ಪುರಾಣ ಸಾಹಿತ್ಯದಲ್ಲಿ ಬಂದಿರುವಂಥ ಪ್ರಯೋಗಗಳು ವ್ಯಾಸರು ಪ್ರಯೋಗ ಮಾಡಿರ್ತಾರೆ. ಅದನ್ನ ಅನುಸರಿಸಿ ವ್ಯಾಸರ ಶಿಷ್ಯರಾದಂಥ ಆಚಾರ್ಯರು ಕೂಡ ಮಾಡಿದ್ದಾರೆ ಅಂತ ತಿಳ್ಕೊಳ್ಬಹುದು. ಇತ್ಯಾದ್ಯಂತರ್ಯಾಮಿಚ್ಯತೆ ಇತಿ ಅಂತರ್ಯಾಮಿ ನಯಪೂರ್ವಪಕ್ಷ ಭಾಷ್ಯಸ್ಯ ಇತ್ಯಾದಿ ಶಬ್ದವತ್. ಇತ್ಯಾದ್ಯಂತರ್ಯಾಮ್ಯುಚ್ಯತೆ ಅಂತ ಒಂದು ಕಡೆ ಪ್ರಯೋಗ ಕಂಡು ಬಂದಿದೆ. ಅಂತರ್ಯಾಮಿನಯ ಅಂದರೆ ಅಂತರ್ಯಾಮ್ಯಧಿಕರಣ. ಆ ಅಂತರ್ಯಾಮ್ಯಧಿಕರಣದ ಪೂರ್ವ ಪಕ್ಷದ ಭಾಷ್ಯ, ಅಲ್ಲಿ ಇತ್ಯಾದಿ ಅಂತ ಒಂದು ಶಬ್ದ ಇದೆ. ಇತ್ಯಾದಿ ಅಂತರ್ಯಾಮಿ ಉಚ್ಯತೆ ಅಂತ. ಅಲ್ಲಿ ಇತ್ಯಾದಿ ಎನ್ನುವ ಶಬ್ದ ಹೇಗೆ ಈ ಯಾವ್ದಾದ್ರು ಒಂದು ಸಮಾಧಾನವನ್ನು ಇಟ್ಕೊಂಡು ಹೇಳಬೇಕು, ಅದೇ ಥರ ಇಲ್ಲೂ ಕೂಡ ಹೇಳಬೇಕು ಅಂತ ಅಭಿಪ್ರಾಯ. ಯಥೋಕ್ತಂ ತತ್ವಪ್ರದೀಪದಲ್ಲಿ ಅದನ್ನೇ ಹೇಳಿದ್ದಾರೆ. ಇತ್ಯಾದಿ ಇತಿ ಪ್ರಥಮ ಸಪ್ತಮಿ ಅರ್ಥ. ಇಲ್ಲಿ ನೋಡಿ, ಸಪ್ತಮಿ ಅರ್ಥದಲ್ಲೂ ಪ್ರಥಮ ಇರ್ಬೋದು, ತೃತೀಯ ವಿಭಕ್ತಿ ಅರ್ಥದಲ್ಲೂ ಪ್ರಥಮ ಇರ್ಬೋದು. ಯಾಕಂದ್ರೆ ಪ್ರಥಮ ವಿಭಕ್ತಿ ಅರ್ಥ ಒಂದಕ್ಕೆ ಸಪ್ತಮಿ ವಿಭಕ್ತಿ ಮತ್ತು ತೃತೀಯ ವಿಭಕ್ತಿ ಎಲ್ಲ ಅರ್ಥಗಳು ಬರ್ತವೆ. ಇತ್ಯಾದಿ ಭಾಗೆ ಅಂತ ಅರ್ಥ, ಅನ್ಯತ್ರ ಅಂದ್ರೆ ಬೇರೆ ಕಡೆ ಅಂತ ಅರ್ಥ. ಬೇರೆ ಕಡೆ ಅನ್ನೋ ಸಪ್ತಮಿ ವಿಭಕ್ತಿ, ಅದಕ್ಕೆ ಹೊಂದ್ಕೊಂಡು ಇದನ್ನು ಕೂಡ ಸಪ್ತಮಿ ವಿಭಕ್ತಿ ಅಂತವಾಗಿ ಮಾಡಬೇಕು. ಇತ್ಯಾದಿಷು ಅಥವಾ ಇತ್ಯಾದವು ಈ ಸಪ್ತಮಿ ವಿಭಕ್ತಿ. ಆದ್ರಿಂದ ಸಪ್ತಮಿ ವಿಭಕ್ತಿ ಅನ್ನೋ ಅರ್ಥದಲ್ಲಿ ಅಥವಾ ತೃತೀಯ ವಿಭಕ್ತಿ ಅನ್ನೋ ಅರ್ಥದಲ್ಲಿ ಇಲ್ಲಿ ಪ್ರಥಮ ವಿಭಕ್ತಿಯನ್ನು ತಗೊಂಡಿದ್ದಾರೆ. ಸಪ್ತಸು ಪ್ರಥಮ ಇತಿ ಸೂತ್ರಾತ್. ಕ್ರಿಯಾ ವಿಶೇಷಣಂ ವಾ, ಕ್ರಿಯಾ ವಿಶೇಷಣ ಅಂತಾದರೂ ಅಲ್ಲಿ ತತ್ವಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತರು ಹೇಳಿದ್ದಾರೆ. ಅದೇ ಥರ ಇಲ್ಲೂ ಕೂಡ ವ್ಯಾಖ್ಯಾನ ಮಾಡ್ಕೋಬಹುದು. ಮುಂದೆ ಹಾಗಾದ್ರೆ ಅರ್ಥ ಏನು? ಅವ್ಯಕ್ತ ಇತ್ಯಾದಿ ವಿಹಿ, ಅವ್ಯಕ್ತ ಮೊದಲಾದ ಶಬ್ದಗಳಿಂದ ಭಗವಂತ ವಾಚ್ಯ ಅಂತ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಇಲ್ಲೀಗ ರಾಘವೇಂದ್ರ ಸ್ವಾಮಿಗಳು. ಅವ್ಯಕ್ತ ಅನ್ನೋದು ಲಕ್ಷ್ಮೀದೇವಿಯನ್ನು ಹೇಳ್ತದೆ ಅಂತ ನಮಗೆಲ್ಲ ಗೊತ್ತಿದೆ. ಅವ್ಯಕ್ತಾತ್ ಪುರುಷ ಪರಹ ಅಂತ ನಾವು ಹೀಗೆ ಕೇಳಿ ಬಲ್ಲೆವು. ಆದರೂ ಕೂಡ ಅವ್ಯಕ್ತ ಎಂಬ ಶಬ್ದದಿಂದಲೂ ಇವನೂ ವಾಚ್ಯ. ಲಕ್ಷ್ಮೀದೇವಿಗಿಂತ ಅವನು ಶ್ರೇಷ್ಠ ಭಿನ್ನ ಅನ್ನೋದು ಸರಿಯೇ, ಆದರೆ ಅವ್ಯಕ್ತ ಎಂಬ ಶಬ್ದದಿಂದಲೂ ಅವನು ವಾಚ್ಯ. ಅವ್ಯಕ್ತ ಅನ್ನೋ ಶಬ್ದದಿಂದ ವಾಚ್ಯ, ದುಃಖಿ ಎಂಬ ಶಬ್ದದಿಂದ ವಾಚ್ಯ. ಅವನು ದುಃಖ ಪಡುವವನಲ್ಲದೆ ಇರಬಹುದು, ಆದರೆ ದುಃಖ ಕೊಡುವವನಾಗಿದ್ದಾನೆ, ದುಃಖದ ಸ್ವಾಮಿಯಾಗಿದ್ದಾನೆ. ಆದ್ದರಿಂದ ಅವನನ್ನು ದುಃಖಿ ಅಂತ ಹೇಳಬೇಕು. ಆಮೇಲೆ ಬದ್ಧ ಯಾಕೆ ಭಗವಂತ ಸಂಸಾರದಲ್ಲಿ ಅವನು ಬದ್ಧ ಇಲ್ಲದೆ ಇರಬಹುದು, ಆದರೆ ಬದ್ಧೋ ಬಂಧಾದಿ ಕರ್ತೃತ್ವ ಅಂತ ಒಂದು ಕಡೆ ಬಂದಿದೆ. ಆದ್ರಿಂದ ನಮಗೆ ಬಂಧವನ್ನು ಕೊಟ್ಟವನು ಅವನಾದ್ರಿಂದ ಅವನು ಬದ್ಧ. ಅವರ ಅನ್ನೋ ಶಬ್ದನೂ ಕೂಡ ಹಾಗೇನೆ. ಅವರ ಅಂದ್ರೆ ನೀಚ ಅಂತ ಅರ್ಥ. ಭಗವಂತ ನೀಚ ಆಗುವುದು ಹೇಗೆ ಅಂತಂದ್ರೆ ಅವನು ನಮ್ಮನ್ನ ನೀಚನನ್ನಾಗಿ ಮಾಡಿರುವುದರಿಂದ ಅವನು ಅವರ ಅಷ್ಟೇ ಹೊರತು ವಸ್ತುತಃ ಅವನು ನೀಚ ಅಲ್ಲ. ಮತ್ತೆ ವಸಂತ ಎಂಬ ಶಬ್ದದಿಂದ ವಾಚ್ಯ. ಹೇಗೆಂದ್ರೆ ವಸಂತತ, ಎಲ್ಲ ಕಡೆ ವಾಸ ಮಾಡಿಕೊಂಡಿದ್ದು ತತನೂ ಆಗಿದ್ದಾನೆ, ವ್ಯಾಪ್ತನೂ ಆಗಿದ್ದಾನೆ ಅಂತ ಅರ್ಥ. ಜ್ಯೋತಿಷ್ ಶಬ್ದದಿಂದ ವಾಚ್ಯ, ಆಕಾಶ ಶಬ್ದದಿಂದ ವಾಚ್ಯ. ಇವೆಲ್ಲ ಯಾವುದೋ ದೇವತಾ ತಾರತಮ್ಯ. ಅವ್ಯಕ್ತ ಅನ್ನುವಂಥದ್ದು ಲಕ್ಷ್ಮೀ ದೇವಿಯನ್ನು ಹೇಳ್ತದೆ, ಮತ್ತು ಯಾವ್ದ್ಯಾವುದೋ ಯಾರ್ಯಾರನ್ನು ಹೇಳ್ತದೆ ಅಂತ ಕಂಡ್ರೂ ಕೂಡ ದೇವತಾ ತಾರತಮ್ಯ, ಕರ್ಮ ಮತ್ತೆ ಕರ್ಮದ ಕರ್ಮವನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿಧಾನ, ಇದನ್ನೆಲ್ಲ ಅದು ಹೇಳುವಂತೆ ಕಂಡ್ರೂ ಕೂಡ ಅಂಥ ಶಬ್ದಗಳಿಂದಲೂ ಇವನು ವಾಚ್ಯನಾಗಿದ್ದಾನೆ. ಅನ್ಯತ್ರ ನಿಯತ ಇರಪಿ ಅಂದ್ರೆ
ನಿಯಮೇನ ಅನ್ಯತ್ರ ವರ್ತಮಾನ ಇರಪಿ, ನಮ್ಮ ದೃಷ್ಟಿಯಿಂದ ನಿಯಮೇನ ತಪ್ಪದೆ ಬೇರೆ ಯಾವುದನ್ನೇ ಅದು ಹೇಳುವಂತೆ ಕಂಡ ಶಬ್ದಗಳಿಂದಲೂ ಅದಕ್ಕೆ ಅರ್ಥ ಅನ್ಯತ್ರ ಪ್ರಸಿದ್ಧ ಇರಪಿ, ನಮ್ಮ ದೃಷ್ಟಿಯಿಂದ ಬೇರೆಯವರಲ್ಲಿ ಅದು ಪ್ರಸಿದ್ಧವಾಗಿರಬಹುದು. ನ ಕೇವಲ ಅನ್ಯತ್ರ ಉಭಯತ್ರ ಪ್ರಸಿದ್ಧ ಇರಪಿ ಇತಿ ಅಭಯರರ್ಥ. ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳಿಂದ ಮಾತ್ರ ಇವನು ವಾಚ್ಯನಾಗಿರುವುದಲ್ಲ, ಭಗವಂತನನ್ನು ಬಿಟ್ಟು ಬೇರೆ ಕಡೆ ಪ್ರಸಿದ್ಧವಾಗಿರುವ ಶಬ್ದಗಳಿಂದ ಮತ್ತೆ ಉಭಯತ್ರ ಪ್ರಸಿದ್ಧವಾದ ಶಬ್ದಗಳಿಂದ ಎರಡೂ ಶಬ್ದಗಳಿಂದಲೂ ಅವನು ವಾಚ್ಯನಾಗಿದ್ದಾನೆ ಅಂತ ಅಪಿ ಎಂಬ ಶಬ್ದಕ್ಕೆ ಅರ್ಥ. ನ ಕೇವಲ ಅನ್ಯತ್ರ ಉಭಯತ್ರ ಪ್ರಸಿದ್ಧ ಇರಪಿ ಶಬ್ದೈಹಿ ಅಂತ ಎಲ್ಲ ಶಬ್ದಗಳಿಂದ ಮುಖ್ಯತೆಯ ಅಂದ್ರೆ ಪರಮ ಮುಖ್ಯ ವೃತ್ಯ ಏಕಃ ಜನಾರ್ದನ ಉಚಿತ, ಅವನೊಬ್ಬನೇ ವಾಚ್ಯನಾಗಿದ್ದಾನೆ. ಸೂತ್ರಕೃತ ಪ್ರತಿಪಾದಿತ ಅಸ್ಮಿನ್ ಪಾದೆ ಇತ್ಯರ್ಥ. ಹೀಗೆ ಭಗವಂತ ಪ್ರತಿಪಾದಿತನಾಗಿದ್ದಾನೆ ಅಂತ ಎಲ್ಲ ಶಬ್ದಗಳಿಂದಲೂ ಪ್ರತಿಪಾದಿತನಾಗಿದ್ದಾನೆ ಅಂತ ಈ ಪಾದದಲ್ಲಿ ಸೂತ್ರಕಾರರು ಹೇಳ್ತಾ ಇದ್ದಾರೆ. ಅತಃ ಅಖಿಲ ಶಬ್ದವಾಚ್ಯತ್ವಾತ್ ಅನಂತ ಗುಣ ಇತ್ಯರ್ಥ. ಅಖಿಲ ಶಬ್ದವಾಚ್ಯನಾದ್ರಿಂದ ಅವನ ಅನಂತ ಗುಣ. ತಾವತಃ ಕಥಂ ಅನಂತ ಗುಣತಃ ಗುಣತಾ ಇತ್ಯತಃ. ಅಖಿಲ ಶಬ್ದವಾಚ್ಯ ಆದ ಮಾತ್ರಕ್ಕೆ ಎಲ್ಲ ಗುಣದಿಂದ ಅವನು ವಾಚ್ಯನಾಗುವುದು ಹೇಗೆ ಅಂತಂದ್ರೆ ಅದಕ್ಕೆ ಯಚ್ಛಬ್ದಾ ಯೋಗವೃತ್ತಯ. ಯತ್ ಅಂದ್ರೆ ಅದು ಶಬ್ದ ಬೇರೆ, ಅದು ಯತ್ ಯಾವ ಕಾರಣದಿಂದ, ಯತ್ ಯಸ್ಮಾತ್ ಶಬ್ದಾ ಹರವು ಯೋಗಿಕಾ. ಎಲ್ಲ ಶಬ್ದಗಳು ಕೂಡ ಭಗವಂತನನ್ನು ಯೋಗ ವೃತ್ತಿಯಿಂದ ಪ್ರತಿಪಾದನೆ ಮಾಡ್ತವೆ. ಯೋಗ ವೃತ್ತಿಯಿಂದ ಪ್ರತಿಪಾದನೆ ಮಾಡುವುದರಿಂದ ಆ ಒಂದು ಶಬ್ದವನ್ನು ಭಗವಂತನನ್ನ ಒಂದು ಶಬ್ದ ಭಗವಂತನನ್ನು ಹೇಳಿದರೆ ಅಲ್ಲಿರುವ ಗುಣವನ್ನು ಅದು ಹೇಳೇ ಬಿಡ್ತದೆ. ಸರ್ವನಾಮಾಹಂ ಭಸ್ಮೇಕಃ ಇದು ಜ್ಞಾನಂ ಮಮೋತ್ತಮಂ ಯಥ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವ ಏವ ಹಿ ಅಂತ ಐತರೇಯ ಭಾಷ್ಯ ಹಿಂದೊಮ್ಮೆ ಹೇಳಿದ್ದೆ. ಭಗವಂತನೇ ಹೇಳ್ಕೊಂಡಿರೋ ಮಾತಿದು. ಸರ್ವನಾಮ ಅಹಮಸ್ಮಿ, ನಾನು ಸಕಲ ಶಬ್ದಗಳಿಂದಲೂ ವಾಚ್ಯ ಅಂತ ಭಗವಂತನನ್ನ ತಿಳ್ಕೊಳ್ಳುವುದು. ಭಗವಂತ ಸರ್ವಶಬ್ದ ವಾಚ್ಯ ಅಂತ ಭಗವಂತನನ್ನು ತಿಳ್ಕೊಳ್ಳುವುದು ಅತ್ಯಂತ ಶ್ರೇಷ್ಠವಾದ ಜ್ಞಾನ ಇದು ಅಂತ ಭಗವಂತ ಹೇಳಿದ್ದಾನೆ. ಯಾಕೆಂದ್ರೆ ಸರ್ವಗುಣತ್ವ ಭಗವಂತನಲ್ಲಿ ಯಾವಾಗ ಬರೋದು, ಯಾವಾಗ ಅಂದ್ರೆ ಸರ್ವನಾಮತ್ವ ಇದ್ದಾಗ ಮಾತ್ರ. ಸರ್ವಶಬ್ದ ವಾಚ್ಯತ್ವ ಅವನಲ್ಲಿದ್ರೆ ಸರ್ವನಾಮತ್ವ ಬರೋದು. ಆದ್ರಿಂದ ಅವನಲ್ಲಿ ಸರ್ವನಾಮತ್ವ ಬರ್ತದೆ ಅಂತ, ಸರ್ವಶಬ್ದ ವಾಚ್ಯತ್ವ ಬಂದರೆ ಸರ್ವನಾಮತ್ವನೂ ಬರ್ತದೆ ಅಂತ ಅರ್ಥ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.